ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಈ ದಿನ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚಿಕ್ಕಗಂಗೂರು ಪ್ರೌಢಶಾಲೆಯಲ್ಲಿ ವಿಶೇಷವಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಕಲ್ಲೇಶಪ್ಪ ಎಸ್ ಹಾಗೂ ಶ್ರೀಯುತ ವದಗಿರೆ ರಮೇಶ್ ಇವರುಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಶ್ರೀಯುತ ಪ್ರಶಾಂತ್ ಕಾಮನಹಳ್ಳಿ ಉದ್ಯಮಿಗಳು ಬೆಂಗಳೂರು ಇವರು ಸಮವಸ್ತ್ರ ವಿತರಣೆ ಮಾಡಿದರು. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಒಟ್ಟು ಸುಮಾರು 5,65,000ಗಳಷ್ಟು ದೇಣಿಗೆ ಸಂಗ್ರಹಿಸಿ ಶಾಲೆಗೆ ಅಗತ್ಯವಾದ ವಿದ್ಯುತ್ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ, CCTV ಕ್ಯಾಮೆರಾ ಮುಖಾಂತರ ಕಾರ್ಯಕ್ರಮಗಳನ್ನು ನೋಡಿ ಪ್ರಶಂಸಿಸಲಾಯಿತು. ಅದೇ ರೀತಿ ಶ್ರೀಯುತ ಶ್ರೀ ವದಗಿರೆ ರಮೇಶ್ ಅವರು 1,00,000 ರೂಪಾಯಿ ಕೊಡುವುದಾಗಿ ಸ್ಥಳದಲ್ಲೇ ಒಪ್ಪಿಕೊಂಡಿರುತ್ತಾರೆ. ಈ ಸಮವಸ್ತ್ರ ನೀಡಿದ ಪ್ರಶಾಂತ್ ಕಾಮನಹಳ್ಳಿ ಹಾಗೂ ಶಾಲಾ ಪ್ರವೇಶ ದ್ವಾರ ನಿರ್ಮಿಸಿದ ಕಾಯಕದ ನಿಂಗಪ್ಪ ಮತ್ತು BJ ಮಹಾರುದ್ರಪ್ಪ ಇವರುಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಉಮೇಶ್ HR, ಬಸವರಾಜಪ್ಪ, ಚಿರಂಜೀವಿ, ಶೇಖರ್, ಜಗದೀಶ್, ರವಿಕುಮಾರ್ ಹಾಗೂ ಗ್ರಾಮಸ್ಥರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಹಾಗೂ ನಗದು ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ಇವರೆಲ್ಲರೂ ಸಹ ಖಾನಿಪ ಸಂಘಟನೆ, ಖಾನಿಪ ಧ್ವನಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್, ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಕರಿಯಪ್ಪ TS, ಚನ್ನಗಿರಿ ತಾಲೂಕು ಅಧ್ಯಕ್ಷರಾದ ಗಿರೀಶ್ D ವದಿಗೆರೆ ಅವರು ಸಹ ಈ ಸಂದರ್ಭದಲ್ಲಿ ಬದಲಾವಣೆ ಅತಿ ಅವಶ್ಯಕ. ಯಾರು ಓದಿರತಕ್ಕಂಥ ಶಾಲೆಗೆ ಈ ದೇಣಿಗೆ ರೂಪದಲ್ಲಿ ಹಣ ಕೊಟ್ಟು ಶಾಲೆಯನ್ನ ಉದ್ಧಾರ ಮಾಡುವ, ಉನ್ನತಿ ಮಾಡುವ, ಉತ್ತುಂಗಕ್ಕೆ ಒಯ್ಯುವ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಾರೋ ಅವರೆಲ್ಲರಿಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ DVG ವಾಯ್ಸ್ ಸದಾ ನಿಮ್ಮೊಂದಿಗೆ ಈ ಒಂದು ಮಾತುಗಳನ್ನು ಹೇಳ್ತಾ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಈ ವರದಿ ಕೊಟ್ಟಿರ್ತಕ್ಕಂಥ ಗಿರೀಶ್ D ವದಿಗೆರೆ ಅವರು ಧನ್ಯವಾದಗಳನ್ನು ತಿಳಿಸಿದರು. ನಮಸ್ಕಾರ. ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿದ ಪ್ರತಿಯೊಬ್ಬರಿಗೂ ಸಹ DVG ವಾಯ್ಸ್ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಮಸ್ಕಾರ.